ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. 3 songs to ಮಜಾ ಭಾರತ 358. ಪೌಡರ್ ಹಾಕಳಿ, ತಲೆ ಬತ್ಕಳಿ, ಪೌಡರ್ ಹಾಕಳಿ. ದುನಿಯಾ ತುಂಬಾ ಕಾಸ್ಟ್ಲಿ. ಸ್ನಾನ ಮಾಡಬೇಡಿ, ಸೆಂಟ್ ಹಾಕಳಿ, ಅಲ್ಲಸ್ಬೇಡಿ, ತಿಂಡಿ ತಿನ್ಕಳಿ. ಚಡ್ಡಿ ಹಾಕಬೇಡಿ, ಪ್ಯಾಂಟ್ ಹಾಕಳಿ, ಚಕೆ ಆದ್ರೆ ಪಂಚೆ ಹಾಕಳಿ. ಏನಾಗಿಲ್ಲ ಅಂದ್ರೆ ಮುಚ್ಕೊಂಡು ಕೂತ್ಕೊಳ್ಳಿ. ದುನಿಯಾ ತುಂಬಾ ಕಾಸ್ಟ್ಲಿ. ಕಾಮಿಡಿ ಮಾಡಿ, ಪಂಚ್ ಮಾಡಿ, ಜನಗಳನ್ನ ಪಾಕ 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 ನಗ್ಸಿ. ಜೈ ಮಜಾ ಭಾರತ ಸೀಸನ್ 3 ಮಜಾ ಫುಲ್ ಜೋರು. ರಚಿತಾ ಮ್ಯಾಮ್ ಗೈರಸ. ದುಡ್ಡಿಲ್ದೆ ಇರೋನು ದನ ಕಾಯ್ತಾನೆ, ದುಡ್ಡಿರೋನು ನಾಯಿ ಕಾಯ್ತಾನೆ. ತಿನ್ನೋ ಅನ್ನನ ಫುಟ್ಪಾತ್ ಅಲ್ಲಿ ಇಟ್ಟು ಮಾರ್ತಾರೆ, ಕಾಲಿಗೆ ಹಾಕೋ ಎಕಡನ ಶೋರೂಮ್ ಅಲ್ಲಿ ಶೋಕೇಶ್ ಅಲ್ಲಿ ಇಟ್ಟು ಮಾರ್ತಾರೆ. ಒಳ್ಳೆ ಬಟ್ಟೆ ಹಾಕೊಳ್ಳಿ, ಹೊಟ್ಟೆ ಕೊಟ್ಟೋಗ್ಲಿ. ಔಟ್ಲುಕಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದುನಿಯಾ ಫುಲ್ ಕಾಸ್ಟ್ಲಿ. ತಿಂಡಿ ತಗೊಳ್ಳಿ, ಟೀ ತಗೊಳ್ಳಿ, ಕಾಫಿ ತಗೊಳ್ಳಿ. ಗಿವ್ ಮಿ 10 rupees. ದುನಿಯಾ ಫುಲ್ ಕಾಸ್ಟ್ಲಿ. ಇದಕ್ಕೆ 10 ರೂಪಾಯಿ ಕೊಡ್ಬೇಕಾ? ಅಮ್ಮ ತಂದ, ನಿನಗೆ ಯಾಕಮ್ಮ ಇಲ್ಲ ಅಂದ ಚಂದ? ಫಾರಿನ್ ಕೂಲ್ ಡ್ರಿಂಕ್ಗೆ 50 ರೂಪಾಯಿ ಕೇಳಿದ್ರು ಕೊಡ್ತೀರಾ, ನಾನ್ ಕೊಡೋ ಬನ್ಗೆ 10 ರೂಪಾಯಿ ಕೇಳಿದ್ರೆ ಯಾಕೆ ಅಂತೀರಾ? ಒಂದೇ ತಾಯಿನ ಬೀದಿಲ್ ಬಿಡ್ತೀರಾ, ಬೀದಿಲಿರೋ ನಾಯಿನ ಮನೇಲಿ ಸಾಕ್ತೀರಾ. ಕಿತ್ತೋಗಿರೋ ಸಮಾಜ. ಸಿಗ್ನಲ್ಗೆ ವೇಟ್ ಮಾಡಲ್ಲ, ಕಾಡಿನ ಫುಟ್ಪಾತ್ ಮೇಲೆ ಓಡಿಸ್ಕೊಂಡು ಹೋಗ್ತೀರಾ. ಹೆರಿಗೆ ನೋವು ತಡಿಯಲ್ಲ, ಅರ್ಧ ಅಡಿ ಕುಯ್ದ್ಬಿಟ್ಟು ಮಗುನ ಆಚೆ ತೆಗಿಸ್ತೀರಾ. ಶ್ರೀಮಂತ ಚಿನ್ನದಲ್ಲಿ ಬಾತ್ರೂಮ್ ಕಟ್ತಾನೆ, ಬಡವ ಬಾತ್ರೂಮೇ ಇಲ್ದೆ ಬೈಲಲ್ಲಿ ಹೋಗ್ತಾನೆ. ಅಪ್ಪ ಕಂದ ಕರೀತಿರತ್ತೆ, ಸ್ವಲ್ಪ ಕರೆಕ್ಟ್ ಆಗಿ ಕೂತ್ಕೊಳ್ಳಪ್ಪ. ಆ ಅಪ್ಪನಿಗೆ ದುಡ್ಡು ಕೊಡಿಲ್ಲ ಅಂದ್ರೆ ತಲೆ ತಿಂತಾನೆ. ನಿನ್ನ ಹತ್ರ ದುಡ್ಡಿಲ್ವೇನಪ್ಪ? ಕೆಲ್ಸನೇ ಇಲ್ಲ ಸತ್ಯಣ್ಣ. ಬಾರ ಇಲ್ಲಿ ನೋಡು, ಈ ಮಾತನ್ನ ಬೇರೆ ಯಾರ ಹತ್ರನು ಹೇಳ್ಬೇಡ ಕಣೋ. ಜನ ಪಾಕ 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 ನಕ್ಬಿಡ್ತಾರೆ ಕಣಪ್ಪ. ಗಂಡಸಿಗೆ ಗಂಡಸ್ತರ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಾಡಕ್ಕೆ ಕೆಲ್ಸ ಇರ್ಬೇಕು ಕಣೋ. ಕೆಲ್ಸ ಇಲ್ಲ ಅಂದ್ರೆ ಗಂಡಸೇ ಅಲ್ಲ ಅಂದ್ಬಿಡ್ತಾರೆ. ಅಪ್ಪ ತಂದ ಮುಕುಂದ, ಆ ಮಕರಂದನ ಹೀರಕ್ಕೆ ಎಷ್ಟು ದಿನದಿಂದ ಹಿಂದೆ ಬಿದ್ದಿದ್ಯಪ್ಪ. ಸುಮ್ಕೇರಣ, ಆ ಅಮ್ಮನ್ ನೋಡಿದ್ರೆ ಭಯ ಆಗತ್ತೆ. ನೋಡು ದೆವ್ವ ಇದ್ದಂಗ ಅವಳೆ. ನೀನ್ ಮಾತ್ರ ಬಹಳ ಸುಂದರವಾಗಿದೆಯಾ ಕಣ. ಅಣ್ಣ ಏನ್ ಜನ ಅಲ್ಲ, ಕಪ್ಪಗಿದ್ಬಿಟ್ಟು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ನಿಮ್ ಕಣ್ಣಿಗೆಲ್ಲ ಕಳ್ಳ ತರನೇ ಕಾಣಿಸ್ತೀವಲ್ಲ. ಬದುಕಕ್ಕೆ ನಂಬಿಕೆ ಬೇಕಣೋ, ನಂಬಿಕೆ. ಒಂದ್ ಕೆಲ್ಸ ಮಾಡು ಅಣ್ಣ, ಕೆಲ್ಸ ಆಮೇಲೆ ಮಾಡ್ತೀನಿ, ಮೊದಲು ಈ ಅಮ್ಮನ್ ಯಾರಿಗಾದ್ರೂ ತಗಲಾಕು. ಹೊರಗೆಟ್ಟ ಜೀವನದಲ್ಲಿ ಬೆಂದು ಬೆಂಡಾಗಿರೋ ಬಕಾ ಪಕ್ಷಿಗಳಿದಾವ್ ಕಣೋ. ತಂದ ಆ ಮಕರಂದನ್ ಸ್ವಲ್ಪ ಮರೆ ಮಾಚಪ್ಪ. ಪೋಣೆ ಬಾ. ಲೋಸು ನಾನ್ ಕಣೋ ಸತ್ಯಣ್ಣ. ನೀನ್ ಟೈಟಾ? ಪೂರ್ಣಿ ಇದ್ದಾಳೆ, ಮದುವೆ ಆಗ್ತ್ಯಾ? ಪೂರ್ಣಿ ನನ್ ಪ್ರಾಣ. ಹೋಗಕ್ ಮುಂಚೆ ಬಂದ್ ನೋಡೋ ಕ್ವಾಣ. ಏನ್ ಸತ್ಯಣ್ಣ, ಸತ್ತೋಗಿದೆ ಅನ್ಕೊಂಡಿದ್ದೆ, ಇನ್ನ ಬದುಕೇ ಇದೆಯಾ? ಲೂಸು, ಮಹಾಭಾರತ ಮುಂಚಿನ ಸೀಸನ್ಗಳು ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಈ ಸತ್ಯಣ್ಣ ಸಾಯಲ್ಲ ಕಣೋ. ಕಾಮಿಡಿ ಅಂದ್ರೆ ಸತ್ಯಣ್ಣ, ಸತ್ಯಣ್ಣ ಅಂದ್ರೆ ಕಾಮಿಡಿ. ಕಾಮಿಡಿ ಮಾಡಿ, ಪಂಚ್ ಮಾಡಿ, ಜನಗಳನ್ನ ಪಾಕ 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 ನಗ್ಸಿ. ಜೈ ಮಜಾ ಭಾರತ ಸೀಸನ್ 3 ಮಜಾ ಫುಲ್ ಜೋರು. ರಚಿತಾ ಮ್ಯಾಮ್ ಸರ್. ಇದೊಂದೇ ನಗು ಇಟ್ಕೊಂಡು ಎಲ್ರು ಮಕ್ಕರ್ ಮಾಡಿ 6 ತಿಂಗಳು ಸೀಸನ್ ದಬ್ಬಿಟ್ಟೆ ಅಲ್ಲ. ಸಖತ್ ಕಿಲಾಡಿ ಸತ್ಯ ನೀನು. ಲೂಸು ಕೊಡ್ದು ಸ್ವರ್ಗೋಗ್ಬಿಟ್ಟಿದ್ಯಲ್ಲೋ. ಹಿಂಗೆ ಆದ್ರೆ ಸತ್ತೋಗ್ಬಿಡ್ತೀಯ ಮಗನೇ. ಇದ್ದೇನ ಕಿತ್ತಾಕ್ಬೇಕು. ಇಲ್ಲಿ ನೋಡು, ಏನೋ ಪೂರ್ಣಿಮಾ ಹೆಸರನ್ನ ಕುಯ್ಕೊಂಡ್ಬಿಟ್ಟವನಲ್ಲೋ. ಅಲ್ಲೇ ನೋಡ್ತಿ, ಇಲ್ಲಿ ನೋಡಲ್ಲ, ಪೂರ್ಣಿಮಾ. ಉಳಿ ತಗೊಂಡು ಎದೆ ಮೇಲೆ ಕೆತ್ಕೊಂಡ್ಬಿಟ್ಟವನಲ್ಲೋ. ಹಿಂಗೆ ಆದ್ರೆ ಸತ್ತೋಗ್ಬಿಡ್ತೀಯ ಕಣೋ. ನಿಮ್ಮ ಅಪ್ಪಂಗೆ ಎಷ್ಟ್ ಜನ ಮಕ್ಳಪ್ಪ? 3 ಜನ ಹೆಣ್ಮಕ್ಳು, ನಾನೇ ಕೊನೆಯವನು, ಮೇನ್ ಪಿಲ್ಲರ್.
ಅವ್ರಪ್ಪನ್ ಗಂಡು ಬೇಕು ಅಂತ ಕಾದು ಗಂಡುಸ್ತರ ಹುಟ್ಟಿದೆಯಷ್ಟೇ. ಚೆಕ್ ಮಾಡ್ಕೋ, ಇಲ್ಲಂದ್ರೆ ವೇಸ್ಟ್ ಆಫ್ ಇಂಡಿಯಾ ಆಗೋಗ್ಬಿಡ್ತ್ಯಾ. ಹೇಳಾದ್ರೆ ಹೋಗ್ಬಿಡ್ತೀಯಾ? ಇವೆಲ್ಲ ಬೇಕಾ? ಪೂರ್ಣಿ ಮದ್ವೆಗೆ ಲೂಸನ್ ಕರ್ಸಿದ್ಯಾ? ಪೆಟ್ರೋಲು ಕೆರೋಸಿನ್ ಅವ್ನ ಎದೆ ಮೇಲೆ, ಕೈ ಮೇಲೆ, ಮೈ ಮೇಲೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಹೆಸರನ್ನ ಕೆತ್ಕೊಂಡ್ಬಿಟ್ಟಿದ್ದಾನೆ ಕಣಪ್ಪ. ಮಾಮು ಲೂಸು ಕೈಯಲ್ಲಿ ಕರ್ಕೊಂಡಿದ್ದಾನೆ ನೋಡು. ನಾನು ಜೊತೆ ಒಳಗೆ ಬರ್ಕೊಂಡಿದ್ದೀನಿ. ಇರ ಪೂರ್ಣಿ ಬರ್ತಾಳೆ, ಅವಳು ಯಾರು ಇಷ್ಟನೋ ಅವ್ರನ್ನ ಮದುವೆ ಆಗ್ತಾಳೆ. ಲೋ ಪೆಟ್ರೋಲ್, ಪೂರ್ಣಿ ಅವಾಗ್ಲೇ ಹಂಗೆ, ಇವಾಗ ಹೆಂಗ್ ಇರ್ಬೇಡ. ಲೇ ಪೆಟ್ರೋಲ್, 1 ಲಕ್ಷ ಕೊಟ್ಬಿಡ್ತೀನಿ, ಬಿಡೋ. ಲೂಸು 1 ಲಕ್ಷದ ಮೇಲೆ 1 ರೂಪಾಯಿ ಕೊಡ್ತೀನಿ, ನೀನೇ ಬಿಟ್ಬಿಡ. ಲೇ ಪೆಟ್ರೋಲ್, ಮೊನ್ನೆ ಬಿರಿಯಾನಿ ತಂದಾಗ ಪೀಸ್ನೆಲ್ಲ ನೀನು ಕೊಟ್ಟು ಬರೀ ಕುಷ್ಕಾನ ಅಂತಿಂದೆ, ಆ ಕೃತಜ್ಞತೆ ಇಲ್ವಾ? ಲೇ ಲೂಸು ಮೊನ್ನೆ ಶೇರ್ ಆಟೋದಲ್ಲಿ ಹೋಗುವಾಗ ನಿನ್ನ ಹುಡುಗಿ ಪಕ್ಕ ಕೂರ್ಸಿ ನಾನು ಡ್ರೈವರ್ ಪಕ್ಕ ಕೂತೆ. ಆ ಕೃತಜ್ಞತೆ ಅದು ಬೇರೆ. ಸರಿ, ಇವಾಗ ಏನ್ ಕೊಟ್ರೆ ಹೋಯ್ತೀಯಾ? ಪೂರ್ಣಿ ಕೊಟ್ರೆ ಹೋಗ್ಬಿಡ್ತೀನಿ. ನನ್ ಪೂರ್ಣಿನ ನಿನಗ್ ಕೊಡ್ಬೇಕಾ? ಕುಯ್ದು ಬಿಡ್ತೀನಿ. ಲೇ ನನ್ ಮಗನೇ ಕಪ್ಪು ಸಾಕ್ಬಿಡ್ತೀನಿ. ಅಪ್ಪ ಲೇಡಿ ಅಂತ ತಪ್ಸನೇ ಓಡಾಯ್ತಾ ಇದ್ದೀರಲ್ರು. ಏನ್ ಜನಗಳಾಗ್ಯಾನ ನನ್ನ ಮಕ್ಕಳು. ಮಾಡ್ತೀನಿ ಇವ್ರಿಗೆ. ಲೇಡಿ ಬಂದ್ಬಿಟ್ರು. ಸರ್, ಸಾಂಗಲ್ ಮಾತ್ರ ಕಿಕ್ಕದೆ, ನನ್ ಜೀವನದಲ್ಲಿ ಕಿಕ್ಕೇ ಇಲ್ಲ. ಈಗಲೇ ಹಿಂಗಿದ್ದಾಳೆ ಅಂದ್ರೆ ಇನ್ನು ವಯಸ್ಸಲ್ಲಿದ್ದಾಗ ಹೆಂಗಿದ್ಲು? ಎಲ್ಲರ್ಸ್ಕೊಂಬಕ ಇರ ನಾ ಮಾತಾಡಿಸ್ತೀನಿ. ಹಾಯ್, ನಮಸ್ಕಾರ. ಕನ್ನಡದೋಳೆ. ನಿಮ್ಮ ಹೆಸರು? ಮುತ್ತು. ಕೊಡಿ, ಲಗೇಜ್ ಕೊಡಿ ಅಂದೆ. ತಗೊಳ್ಳಿ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ವೃದ್ಧಾಶ್ರಮಕ್ಕೆ ಬಂದಿದ್ದಲ್ಲ, ಏನ್ ಕತೆ? ಅದಾ, ನನ್ ಮಗಂಗೆ ಸುಮಾರು ಕಡೆ ಹುಡುಕಿ ಒಂದು ಹುಡುಗಿನ ಮದ್ವೆ ಮಾಡ್ದೆ. ಮದ್ವೆ ಆಯ್ತಿದ್ದಂಗೆ ಆಷಾಢ ಬಂತು. 1 ತಿಂಗಳು ನನ್ನ ಜೊತೆ ತುಂಬಾ ಚೆನ್ನಾಗೇ ಇದ್ದ. ಶ್ರಾವಣ ಬಂತು, ನನ್ನ ನಿಲೆಗಟ್ಟ. ಚಳಿಗಾಲ ಅಲ್ವಾ? ಬಂದಿದ್ದು ಒಳ್ಳೇದಾಯ್ತು ಬಿಡು. ನಮ್ಗೆ ಅವನು ತರ ಆಯ್ತಾನ, ಹಾಳಾಗಿ ಹೋಯ್ತಾನೆ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಲ್ಲ ಆಡ್ತಾನಲ್ಲ. ಬದುಕಾಕಿಲ್ಲ, ನನ್ನ ಸಮಾಧಾನ ಮಾಡೋರು ಯಾರು ಇಲ್ಲ. ಅಯ್ಯೋ, ನೀವೇನ್ ತಪ್ಪು ತಿಳ್ಕೊಬೇಡಿ, ನಾನ್ ಸಮಾಧಾನ ಮಾಡ್ತೀನಿ, ಅಳಬೇಡಿ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ. ನೋಡಿ, ನೀವೇನ್ ತಲೆ ಕೆಡ್ಸ್ಕೊಬೇಡಿ, ನಿಮ್ ಕಷ್ಟಕ್ಕೆ ನಾವೇ ಆಗೋದು. ನೋಡಿ, ನೀವು ಹೊಸ್ತ ಬಂದಿದ್ರಲ್ಲ, ನಾವಿಲ್ಲಿ ಸೀನಿಯರ್ಸು. ನಾನ್ ಪರಿಚಯ ಮಾಡಿಸ್ತೀನಿ ನೋಡಿ ಎಲ್ರು. ಇದು ಹಾಲು. ನನಗೆ ಹಾಲು ಕುಡಿಯೋ ಅಭ್ಯಾಸ ಇಲ್ಲ. ನನಗಿದೆ. ಡಾಕ್ಟ್ರು 2 ಲೋಟ ಕುಡಿಯೋದು ಹೇಳೋರು ದಿನ. ಅದು ಕಿಚನ್. ನಾನು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ಅದು ಬೆಡ್ರೂಮ್. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತು. ಅಲ್ಲಿ ಫ್ಯಾನ್ ಇದೆ, ಸ್ವಿಚ್ ಇದೆ. ಸ್ವಿಚ್ ಹಾಕೊಂಡು ಫ್ಯಾನ್ ಅಲ್ಲಿ ಆರಾಮಾಗಿ ಮಲಗ್ಬೋದು. ಮನಿ ಕತ್ತೀನಿ. ಹೋಗಿ ರೆಸ್ಟ್ ಮಾಡಿ. ಸೊಂಟ ಕನ್ನ ಅಯ್ಯೋ ಸೊಂಟ ನೋಡು, ಸೊಂಟು ನಿನಗಿದು ಒಂದ್ ಚಂದ ಕಾಣುತ್ತೆ. ಕುತ್ಕೋ ಸುಮ್ನೆ. ಹೋಗಿ ತಾಕ ಬರ್ತಿದ್ರು ನಾನು. ಮುಖ ನಿನ್ನ ಕೋಲೆ ನಿನಗೆ ಎತ್ಕೊಳಕ್ ಆಗಲ್ಲ. ಅವಳೋಗಿ ಎತ್ತಕ ಬತ್ತಾನಂತೆ. ನಿನ್ನ ತಗ ಈ ಕಡೆ ಬಾ. ಬಟ್ಟೆ ತರಬೇಕಾದ್ರೆ ಜಾಕೆಟ್ ನೂಕ್ಸ್ ಕಳ್ಸ್ಕೊಬಿಟ್ಟದೆ. ಉಪ್ಸಾಗ್ತಾ ಇದ್ದೆ, ಸೂಜಿಗೆ ದಾರ ಪೋಣ್ಸಕ್ಕೆ ಆಯ್ತಾ ಇಲ್ಲ. ಹೊಸಿ ಪೋಣ್ಸ್ ಕೊಟ್ಟಿರಾ? ಕೊಡಿ ಅವನ್ ಕೈಲಾಗೋದು ಇಲ್ಲ, ಅವನ್ ಪೋಣ್ಸೋದು ಇಲ್ಲ. ತಗದು ಹೊಡೆದು ಬಿಡ್ತೇನೆ. ಹೋಯ್ತು ತಗೊಳ್ಳಿ. ಹೋಯ್ತಾ? ಹೋಯ್ತು. ಸೂಜಿ ಎಲ್ಲ ಹೋಯ್ತು. ಅದೇ ಸೂಜಿ ಎಲ್ಲ ಹೋಯ್ತು, ದಾರ ತಗೊಳ್ಳಿ ಎಂದೆ.
ಅವ್ವ ಇಲ್ಲೇ ಅದೇ ದಾರ ಇಲ್ಲೇ ಇದೆ ತಗೊಳ್ಳಿ. ನೀವಾದ್ರೂ ಪೋಣಿಸ್ಕೊಟ್ಟಿರಾ? ಕೊನೆ ಕಡೆ ಆಗೋದಿಲ್ಲ, ಪೋಣಿಸೋದಿಲ್ಲ. ನಾನು ಪೋಣಿಸ್ತೀನಿ, ನಾ ಕಲ್ ಆಯ್ತದೆ. ಅರೆ ಅರೆ ಯೋ, ಸೂಜಿಗೆ ದಾರ ಪೋಣಿಸೋದು, ದಾರಕ್ಕೆ ಸೂಜಿ ಪೋಣಿಸೋದಲ್ಲ. ನೀವಾರು ಪೋಣಿಸ್ಕೊಟ್ಟಿರಾ? ಅದ್ರಲ್ಲಿ ನಾನು ಎಕ್ಸ್ಪರ್ಟ್. ತಗೊಳ್ಳಿ. ಅವ್ರ ಕಣ್ಣು ಮಂಜು, ನಾನು ಕಣ್ಣು ಮುಚ್ಕಡೆ ಪೋಣಿಸ್ಬಿಡ್ತೀನಿ. ಹಣ್ಣು ಮುಚ್ಕೊಂಡೆ ಪೋಣಿಸಾರಂತೆ. ತಗೊಳ್ಳಿ ಆಯ್ತು. ಪೋಣಿಸೇ ಬಿಟ್ರ? ಕಣ್ಣು ಮುಚ್ಕೊಂಡೆ ಸೂಜಿಗ್ ದಾರನೇ ಪೋಣಿಸ್ಬಿಟ್ರ? ನನ್ನ ಗಂಡನು ಹಂಗೆಯ, ಕತ್ಲಲ್ಲಿ ಸೂಜಿ ದಾರ ಕೊಟ್ಟಿದ್ರು ಪೋಣಿಸ್ಬಿಡ್ತಿದ್ದ. ನಿಮ್ಮ ನೋಡಿ ನನ್ನ ಗಂಡನ್ನೇ ಜ್ಞಾಪಕಕ್ಕೆ ಬಂದ್ರು. ಇದೇ ನಿಂಗ್ ಬಂದ್ ಬಿಟ್ರಿ. ಅದು ನೀವು ಫ್ರೀ ಆಗಿದ್ದಾಗ ಏನ್ ಮಾಡ್ತೀರಿ? ಓಹೋ, ರಾಮ ಕೃಷ್ಣ ಅಂತ ದೇವ್ರ ಜಪ ಮಾಡ್ತೀರಿ. ನೀವೇನ್ ಮಾಡ್ತೀರಿ? ನಾನು PK ಸುಸ್ಮಿತಾ ಮಾನಸ ಅನ್ಕೊಂಡಿರ್ತೀನಿ. ಇವರೆಲ್ಲ ಯಾರು? ನನ್ನನ್ನೇ ದೇವ್ರು ಅಂತ ಪೂಜಿಸ್ತಾರೆ. ನಾನಿಲ್ಲಂದ್ರೆ ಸತ್ತೇ ಹೋಯ್ತಾರೆ. ಹಂಗ ಅಂದಂಗೆ ನೀವು ಫ್ರೀ ಇದ್ದಾಗ ಏನ್ ಮಾಡಿರಿ? ನಾನು ಅವಾಗೆಲ್ಲ ದೊಡ್ಡ ಪೈಲ್ವಾನ. 30 ವರ್ಷ ಇದ್ದಾಗ ದೊಡ್ಡ ಬಂಡೆ ಕಲ್ ಹಿಂಗೆ ಎತ್ತು ಬಿಡ್ತಿದ್ದೆ. ಇವಾಗ ಒಂದ್ಸರಿ ಎತ್ತು ತೋರಿಸ್ತೇನೆ, ನೋಡ್ತೀರಾ? ಬಂಡೆ ಕದ್ನಿ ಎತ್ತಾರಂತೆ. ಇಂಥ ಬಂಡೆ ಕಲ್ಗಳಲ್ಲಿ ನಾನು ಚಿಕ್ಕ ವಯಸ್ಸಲ್ಲೇ ಗೋಲಿ ಆಡ್ತಿದ್ದಾಗ ಇಂಥ ಬಂಡೆ ಕಲ್ಲಲ್ಲಿ ಗೋಲಿ ಆಡ್ತಿದ್ರ? ನೀವು ತುಂಬಾ ಶಕ್ತಿಶಾಲಿ. ತೋಳಲ್ಲ, ತಲೆ